ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಬೆಳಗಿನ 4 ಗಂಟೆ ನನ್ನ ಫಸ್ಟ್ ಡ್ರಿಂಕ್. ರಾತ್ರಿ ಮೆಂತೆ ಮತ್ತು ಜೀರಿಗೆ ನೆನೆಸಿಟ್ಟಿದ್ದೆ. ಅದೇ ನೀರಿಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಬೆಚ್ಚಗೆ ಕುಡಿತೀನಿ. ಅದಾದ ನಂತರ ನನ್ನ ಮಾರ್ನಿಂಗ್ ಪ್ರಾಕ್ಟೀಸಸ್ಗಳಿರುತ್ತೆ. ಒಂದಿಷ್ಟು ಸೆಟ್ ಆಫ್ ಪ್ರೊಸೀಜರ್ ನಾನು ಫಾಲೋ ಮಾಡ್ಕೊಳ್ತೀನಿ. ಕೆಲವು ಎಕ್ಸಸೈಸ್ ಇದೆ ಪರ್ಟಿಕ್ಯುಲರ್ ಆಗಿ, ಹಾಗೆ ಚಕ್ರ ಮೆಡಿಟೇಷನ್, ಜರ್ನಲಿಂಗ್ ಇರುತ್ತೆ, ಅದು ಮುಗಿಸ್ಕೊಳ್ತೀನಿ. ಸೊ ಅದಾದ ನಂತರ ಬೆಳಗ್ಗೆ 5 ಗಂಟೆಗೆ ಅಂದರೆ ಇಂಡಿಯಾದ ಸಮಯ 6:30ಗೆ ಮಕ್ಕಳ ಜೊತೆಗೆ ಒಂದು ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗಳು ಡೈಲಿ ಪ್ರಾಕ್ಟೀಸಿಗೆ ಜಾಯ್ನ್ ಆಗ್ತಾರೆ. ಅದಾದ ನಂತರ 5:30ಗೆ ನನ್ನ ಕಿಚನ್ ಕೆಲಸ ಶುರು ಆಗುತ್ತೆ. ಯಾಕಂದರೆ 6:30 ಒಳಗೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು. ಅಗಸ್ತ್ಯಂಗೆ 7:30ಗೆ ಬಸ್ಸು. ಈವನ್ ಮನೆಯವರು ಕೂಡ 7:30ಗೆ ಆಫೀಸಿಗೆ ಹೊರಡ್ತಾರೆ. ಸೊ ಇವತ್ತು ಒಂದು ಈಸಿ ರೆಸಿಪಿ. ಅಗಸ್ತ್ಯಂಗೂ ತುಂಬ ಇಷ್ಟ, ನನಗೂ ಡಯಟಿಗೆ ಇದೇ ರೆಸಿಪಿ ನಡೆಯುತ್ತೆ, ಎಲ್ಲರಿಗೂ ಹೊಂದಿಕೆ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಜೋಳದ ಹಿಟ್ಟು ಮತ್ತು ರವೆ ಸೇಮ್ ಪೋರ್ಷನಲ್ಲಿ ತಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು. ಅದಕ್ಕೆ ಕ್ಯಾರೆಟ್ ಮತ್ತು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ಹಸಿಮೆಣಸು ಹಾಕ್ಬೋದು, ಬಟ್ ಅಗಸ್ತ್ಯಂಗೆ ಆಗಲ್ಲ ಅಂತ ಹೇಳಿ ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಹಾಗೆ 1-2 ಸ್ಪೂನು ಗಟ್ಟಿ ಮೊಸರು ಮತ್ತು ಬಿಳಿ ಎಳ್ಳು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 15-20 ಮಿನಿಟ್ಸ್ ರೆಸ್ಟಿಗೆ ಬಿಡ್ತೀನಿ. ಆಲ್ರೆಡಿ ಸೂರ್ಯೋದಯ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಗುಬ್ಬಚ್ಚಿಗಳೆಲ್ಲ ಬರ್ತಾ ಇರ್ತವೆ. ಹೊರಗಡೆ ಹೋದರೆ ಚಿಲಿಪಿಲಿ ಸೌಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಕ್ಲೈಮೇಟು ಓಕೆ, ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ ಫುಲ್ಲಿ. ಬೆಳಗ್ಗೆ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗೇ ಇರುತ್ತೆ ಈಗ. ಸೊ ತಿಂಡಿಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸಿಂಪಲ್ ತೆಂಗಿನಕಾಯಿ ತುರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಸಿಂಪಲ್ಲಾಗಿ ಆಗುತ್ತೆ ಚಟ್ನಿ. ಇದು ನನಗೆ ತುಂಬ ಇಷ್ಟ. ಈವನ್ ಮನೇಲಿ ಅವರಿಬ್ಬರಿಗೂ ಇಷ್ಟನೇ ಆಗಸ್ತ್ಯಂಗೆ. ಈ ರೊಟ್ಟಿ ಬೇಯೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ನಾನು 2 ಕಡೆ ತವ ಇಟ್ಕೊಂಡು ಮಾಡ್ಕೊಳ್ತೀನಿ. ಇಲ್ಲ ಇನ್ ಟೈಮಲ್ಲಿ ಕಂಪ್ಲೀಟ್ ಆಗಲ್ಲ. ತೆಳುವಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೋಬೋದು. ಸೊ ಚಟ್ನಿ ಕೂಡ ರೆಡಿ ಇದೆ. ಇದನ್ನು ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಒಂದೊಂಚೂರು ತುಪ್ಪ ಸವರಿ ಮಗ್ಚಿ ಹಾಕಿ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಹಸಿನೇ ಹಾಕಿರ್ತೀವಲ್ಲ, ಎಲ್ಲ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಸೌತೆಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ, ಜೊತೆಯಲ್ಲಿ ಒಂದು ಸಾಫ್ಟ್ನೆಸ್ ಕೂಡ ಇರುತ್ತೆ. ಜೋಳದ ಹಿಟ್ಟು ಸ್ವಲ್ಪ ಕ್ರಂಚಿ ಇದು ಕೊಡುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅವನ್ನ ಬಾಕ್ಸಿಗೆ ಕೂಡ ನಾನು ಇದನ್ನೇ ಹಾಕಿ ಕಳಿಸ್ತೀನಿ. ಪೂರ್ತಿ ತಿನ್ಕೊಂಡು ಬರ್ತಾನೆ, ತುಂಬ ಚೆನ್ನಾಗಿತ್ತು ಅಂತ ಬಂದು ಹೇಳ್ತಾನೆ. ಅದೊಂದು ಬೆಸ್ಟ್ ಪಾರ್ಟು. ಅವನಿಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ಹೇಳ್ತಾನೆ, ತುಂಬ ಚೆನ್ನಾಗಿತ್ತು, ಇದನ್ನೇ ಮಾಡಿಕೊಡು ಅಂತ ಹೇಳಿ. ಅವನ ಬಸ್ ಟೈಮ್ಗಿಂತ ಸ್ವಲ್ಪ ಬೇಗನೆ ಕೆಳಗೆ ಹೋಗ್ತೀವಿ, ಒಂದು 10-15 ಮಿನಿಟ್ಸ್. ಬಿಕಾಸ್ ಸ್ವಲ್ಪ ಹೊತ್ತು ಅವನ್ನ ಸನ್ಲೈಟಲ್ಲಿ ನಿಲ್ಲಿಸ್ಕೋಬೋದು ಅಂತ. ಅವನು ವೈಟಮಿನ್ ಡಿ ಡಿಫಿಷಿಯನ್ಸಿ ಬಂದಿದೆ. ಈವನ್ ನನ್ನ ಬ್ಲಡ್ ಚೆಕಪ್ ಮಾಡಿದಾಗಲೂ ನನಗೂ ಕೂಡ ವೈಟಮಿನ್ ಡಿ ಕಡಿಮೆ ಇದೆ ಅಂತ ಬಂತು. ಬಿಕಾಸ್ ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ ಇಲ್ಲಿ, ಸಫಿಷಿಯೆಂಟಾಗಿ ನನಗೆ ಸಿಕ್ಕೋದಿಲ್ಲ ಅಂತ. ಸೊ ಅದಕ್ಕೆ ಅವನಿಗೆ ಮೆಡಿಕೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಕ್ಸ್ಟ್ರಾ ಡೋಸೇಜ್. ಜೊತೆಯಲ್ಲಿ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಲಿ ಟ್ರೈ ಮಾಡ್ತಿದ್ದೀನಿ. ಮನೆ ಪಾತ್ರೆ ಎಲ್ಲ ಹರಡ್ಕೊಂಡಿದೆ, ಕಿಚನೆಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಬಿಸಿಲು ತುಂಬ ಆದ್ರೂ ಬೆಳಗ್ಗೆ, ಈಗ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ಈವನ್ ಒಂದು 6:30-7 ಅನ್ನುವಾಗ್ಲೂ ತುಂಬ ಶಾರ್ಪಾಗಿರುತ್ತೆ. ನಿಲ್ಲಿಕ್ಕಾಗಲ್ಲ ಬಿಸಿಲಲ್ಲಿ. ಒಂದು 5 ನಿಮಿಷ ನಿಂತರೆ ಫುಲ್ಲು ಸ್ವೆಟ್ಟಾಗಿ ಹೋಗುತ್ತೆ. ನಮಗೆ ಮೋಸ್ಟ್ಲಿ ಎ ಸಿಯಲ್ಲಿ ಇದ್ದು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತೀವಿ, ಆ ಬಿಸಿಲು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗ ಪರವಾಗಿಲ್ಲ, ವಿಂಟರ್ ಸ್ವಲ್ಪ
ಚೆನ್ನಾಗಿದೆ ಕ್ಲೈಮೇಟು. ವಿಂಟರ್ ಮುಗ್ದಿದೆ ಬಟ್ ಸ್ಪ್ರಿಂಗ್ ಚಾಲು ಅಲ್ಲಿದೆ. ಕಿಚನನ್ನು ನಾನು ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಒಂದೇ ಸಲ ಡೀಪ್ ಕ್ಲೀನಿಂಗ್ ಅಂತ ನಿಲ್ಲಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಒಂದೇ ಸಲ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಸುಮ್ಮನೆ ಟಯರ್ಡ್ ಆಗುತ್ತೆ. ಸೊ ಅವಾಗಲೇ ಸಣ್ಣ ಸಣ್ಣ ಏರಿಯಾ ಕ್ಲೀನ್ ಮಾಡ್ಕೊಬಿಟ್ರೆ ರಗಳೆ ಇರೋದಿಲ್ಲ ಅಂತ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಸಲ ಆದ್ರೂ ನಾನು ಕಿಚನ್ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ, ಇದರ ನೈಟ್ ಅಥವಾ ಮಾರ್ನಿಂಗ್. ನೈಟ್ ಮಾಡಿದರೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಕಿಚನ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ, ಲೈಟಾಗಿ ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಿಚನ್ ಕ್ಲೀನಿಂಗ್ ಆಯಿತು. ಫಸ್ಟ್ ಫಾಸ್ಟ್ ಅಂದರೆ ನನ್ನ ಫಾಸ್ಟಿಂಗ್ನ ಬ್ರೇಕ್ ಮಾಡೋದು. ಇವತ್ತು ಪಪ್ಪಾಯ ಹಣ್ಣಿದೆ, ಹಣ್ಣು ತಿಂದ್ಬಿಟ್ಟು ನನ್ನ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀನಿ. ಅದಾದಮೇಲೆ ಒಂದು 2 hours ಆದಮೇಲೆ ನಾನೇನು ರೊಟ್ಟಿ ಮಾಡಿದ್ದೆ ಅದನ್ನು ಕೂಡ ಸ್ವಲ್ಪ ತಿನ್ಕೊಳ್ತೀನಿ. ಸೊ ಹೋಪ್ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.